ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಇನ್ನೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ಇದರ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಇದೊಂದು ಗೆಡ್ಡೆ ಜಾತಿಗೆ ಸೇರಿದ ಆಹಾರ ಬೆಳೆಯಾಗಿದ್ದು, ಮುಖ್ಯವಾಗಿ ಇಲ್ಲಿ ಮರಗೆಣಸು ಮತ್ತು ಬಳ್ಳಿಗೆಣಸು ಎಂಬ ಎರಡು ವಿಧಗಳಿದ್ದು, ಈ ಬಳ್ಳಿಗೆಣಸು ಬಗ್ಗೆ ವಿವರಿಸಲಿದ್ದು, ಇದೊಂದು ಪೌಷ್ಟಿಕ ಆಹಾರವಾಗಿದ್ದು ದುಬಾರಿಯಲ್ಲದ ಆಹಾರವಾಗಿರುತ್ತದೆ. ಇದನ್ನು ಮುಖ್ಯವಾಗಿ ಉಷ್ಣವಲಯ ಮತ್ತು ಶೀತವಲಯಗಳೆರಡರಲ್ಲಿಯೂ ಉತ್ತಮವಾಗಿ ಬೆಳೆಸಲಾಗುತ್ತದೆ. ಇದನ್ನು ಮುಖ್ಯ ಬೆಳೆಯಾಗಿಯೂ ಬೆಳೆಸಬಹುದು ಅಥವಾ ಇತರೆ ತೋಟಗಳ ಮಧ್ಯದಲ್ಲಿ ಉಪಬೆಳೆಯಾಗಿ ಬೆಳೆಸಬಹುದಾಗಿದೆ. ಇದನ್ನು ನಮ್ಮ ದೇಶದಲ್ಲಿ ಮುಖ್ಯವಾಗಿ ತಮಿಳುನಾಡು, ಕೇರಳ, ಒರಿಸ್ಸಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ. ಈ ಬೆಳೆಗೆ ಮುಖ್ಯವಾಗಿ ಫಲವತ್ತಾದ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು ಯೋಗ್ಯವಾಗಿರುತ್ತದೆ. ಗೆಣಸು ಭೂಮಿಯ ಅಡಿಯಲ್ಲಿ ಬೆಳೆಯುವುದರಿಂದ ಹಗುರವಾದ ಮಣ್ಣು ಉತ್ತಮವಾಗುತ್ತದೆ. 21 ಡಿಗ್ರಿ ಸೆಲ್ಸಿಯಸ್ನಿಂದ 26 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಎಲ್ಲ ಪ್ರದೇಶಗಳಲ್ಲಿಯೂ ಇದು ಉತ್ತಮವಾಗಿ ಬೆಳೆಯುತ್ತದೆ. ಮಣ್ಣಿನ pH ವ್ಯಾಲ್ಯೂ 5.7 ನಿಂದ 6.7 ಇದ್ರೆ ಒಳ್ಳೆಯದು. ಇಂದು ಈ ಬೆಳೆಯಲ್ಲಿ ಹಲವಾರು ತಳಿಗಳು ಚಾಲ್ತಿಯಲ್ಲಿದ್ದು, ವರ್ಷ, ಶ್ರೀನಂದಿನಿ, ಅಶ್ವಿನಿ, ಶ್ರೀಭದ್ರ, ಸಾಯಿರತ್ನ, ವರ್ಣ, ಶ್ರೀ ಅರುಣ್ ಮುಖ್ಯವಾಗಿರುತ್ತದೆ. ಸಾಧಾರಣವಾಗಿ 1 ಅಡಿ ಅಗಲದ ಬೆಡ್ ತಯಾರಿಸಿ ಈ ಗೆಣಸಿನ ಬಳ್ಳಿಯ 6 ಸೆಂಟಿಮೀಟರ್ ಉದ್ದದ ತುಂಡು ಕತ್ತರಿಸಿ ನೇರವಾಗಿ ನಾಟಿ ಮಾಡಬಹುದಾಗಿದೆ ಮತ್ತು ಸ್ವಲ್ಪ ಪ್ರಮಾಣದ ನೀರು ಸಿಂಪಡಿಸಿದರೆ ಇದು ನೇರವಾಗಿ ಬೆಳೆಯಲು ಆರಂಭವಾಗ್ತದೆ. ಇಲ್ಲಿ ಹೇಳಿಕೊಳ್ಳುವಂತಹ ಹೆಚ್ಚಿನ ಪ್ರಮಾಣದ ರೋಗ ರುಜಿನಗಳು ಬಾಧೆ ಇರುವುದಿಲ್ಲ. ಆದ್ದರಿಂದ ಯಾವುದೇ ಔಷಧಿಗಳ ಅಗತ್ಯವೂ ಬರುವುದಿಲ್ಲ. ಹುಳಗಳ ಬಾಧೆ ಕಂಡು ಬಂದಲ್ಲಿ ನೈಸರ್ಗಿಕವಾಗಿ ನಿವಾರಿಸಿಕೊಳ್ಳಬಹುದಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಕಮೆಂಟ್ ಮಾಡಿ, ಒದಗಿಸಲು ಪ್ರಯತ್ನಿಸಲಾಗುವುದು. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ರೀತಿಯ ವಿಡಿಯೋ ಇನ್ನೂ ಬೇಕಾದಲ್ಲಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಲು ಚಾನಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಿತ್ರರೇ, ಧನ್ಯವಾದಗಳು.